ಉಮೇಶ್ ಮೇಟಿ ಅಂತ ಪಕ್ಕ ರೀ 100% ಹೇಳ್ತಾರ್ರಿ ಪಕ್ಕ ಒಬ್ರದ್ರಿ ಇದು ಮೆಡಿಕಲ್ ಕಾಲೇಜ್ ಅಂದಾರ ಎಲ್ಲ ಬಡ ಮಕ್ಕಳು ಇದು ಮಾಡ್ಕೋತಾರ ಎಲ್ಲ ಅನುಕಂಪ ಮ್ಯಾಗ ಆಯ್ತು ಎಲ್ಲ ಅವರು ಕೊಟ್ಟಂತ ಅಭಿವೃದ್ಧಿಗಳು ಎಲ್ಲ ಗ್ಯಾರಂಟಿ ಆಯ್ತು ಮತ್ತು ಎಲ್ಲ ಆಯ್ತು 100% ರೀ ಈ ಗ್ರಾಮೀಣ ಒಳಗಲ್ಲಿ ಎಲ್ಲ ಅತಿ ಲೀಡ್ ಅಪ್ಪಂದು ಅನುಕರ ಐತಿ. ಆಮೇಲೆ ಅವ್ರದೆಲ್ಲ ಇಲ್ಲಿ ಲೋಕಲ್ ಚೆನ್ನಾಗೈತಿ. ಆಮೇಲೆ ಅಪ್ಪಂದು ಅವ್ರ ಅಪ್ಪರದೆಲ್ಲ ಮಾಡಿದ್ದು. ಆಮೇಲೆ ಅವರೆಲ್ಲ ಹಳೆ ಮೆಂಬರ್ಗಳು, ಆಮೇಲೆ ಚೆನ್ನಾಗಿರೋದು ವ್ಯಕ್ತಿಗಳು. ಆ ಕಾರಣಕ್ಕೆ ಅವರೇ ಅನುಕಂಪದಿಂದ ಆರಿಸಿ ಬರ್ಬೋದು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಈ ಬಾಗಲಕೋಟೆಗೆಲ್ಲ ಅವ್ರ ಹೆಸರು ಐತಿ. ಒಳ್ಳೆ ಮನುಷ್ಯರು, ಅವ್ರ ತಂದೆ ಅಂತೆ ಗುಣ ಅವರೇ ಇರುತ್ತೆ. ಅದ್ ಮಾತಿನ ಮಲ್ಲಪ್ಪ ಅಲ್ಲ, ಅದು ಕೆಲ್ಸದ ಮಲ್ಲಪ್ಪ ಅಂತಾರ. ಕನಿಷ್ಠ ಇಲ್ಲ ಅಂದ್ರ ನಮ್ ಜನ ಅವರು ಇವ್ರ ಜನ ಕೂಡಿ ಒಂದ್ 35-40 ಸಾವಿರಕ್ಕೆ ಲೀಡ್ ಗೆದ್ಬಹುದು. ಸರ್ 9ನೇ ತಾರೀಕು ಬೈ ಎಲೆಕ್ಷನ್ ಬರಕತ್ತಿದೆ ಬಾಗಲಕೋಟೆನಾಗ. ಯಾರು ಗೆಲ್ಬಹುದು? ನಿಮ್ಗೆ ಯಾರು ಗೆಲ್ಬೇಕು? ಉಮೇಶ್ ಮೇಟಿ ಅಂತ ಪಕ್ಕ ರೀ 100% ಹೇಳ್ತಾರ್ರಿ. ಯಾಕೆ ಗೆಲ್ಬೇಕ್ರಿ? ಒಬ್ರದ್ರಿ ಇದು ಮೆಡಿಕಲ್ ಕಾಲೇಜ್ ಅಂದಾರ ಎಲ್ಲ ಬಡ್ರ ಮಕ್ಕಳು ಇದು ಮಾಡ್ಕೋತಾರ ಎಲ್ಲ ಅನುಕಂಪ ಮ್ಯಾಗ ಆಯ್ತು ಎಲ್ಲ ಅವರು ಕೊಟ್ಟಂತ ಅಭಿವೃದ್ಧಿಗಳು ಎಲ್ಲ ಗ್ಯಾರಂಟಿ ಆಯ್ತು ಮತ್ತು ಎಲ್ಲ ಆಯ್ತು 100% ರೀ ಈ ಗ್ರಾಮೀಣ ಒಳಗಲ್ಲಿ ಎಲ್ಲ ಅತಿ ಲೀಡ್. ಗ್ರಾಮೀಣ ಭಾಗದಾಗ ಹೆಂಗೈತೆ? ಪಕ್ಕ ಎಲ್ಲ ಕಡೆ ರೀ ಗ್ರಾಮೀಣ ಭಾಗದಾಗ ಎಲ್ಲ ಕಡೆ ಲೀಡ್ ಐತ್ರಿ. ಹೆಣ್ಮಕ್ಳು ಏನ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ? ಹೆಣ್ಣು ಮಕ್ಕಳು ಅಂತರು ನಮ್ಮ ಅದಕ್ಕೆ ಹಾಕ್ತೀವಿ ನಾವು, ಅಷ್ಟಕ್ಕೆ ಹಾಕ್ತೇವೆ ಅಂತಂತೇಳಿ. ಈ ಹಿಂದೆ ಅವರು HY ಮೇಟಿ ಅವ್ರು ಇದ್ರಲ್ಲ, ಅವ್ರ ಹೆಂಗ್ ಕೆಲಸ ಹೆಂಗ್ ಮಾಡಿದಾರೆ? ಅವ್ರಂತ ಭಾರಿ ಅವ್ರಂತ ಧರ್ಮರಾಯರು ಅವ್ರ ಮನೆಯವ್ರಿ ಎಗಲ್ ಮಗ್ಗಲ್ ಕುಂದ್ರಸ್ಕೊಂಡ್ರಿ ಊಟ ಮಾಡಿ ನಮ್ಗೆ ಚಹಾ ಕೊಟ್ಟು ಊಟ ಮಾಡ್ರಪ್ಪ ಅಂತ ಊಟ ಮಾಡಿ ಅವ್ರ ಮನೆಗೆ ಹೋಗಿ ಕುಂತ ದೊಡ್ಡವರು ಸೋನಾರ ನೋಡ್ತಿದ್ದಿಲ್ಲ ಸರ್. ಅಂತ ಒಳ್ಳೆ ವ್ಯಕ್ತಿ ಕಳ್ಕೊಂತಿದ್ವಿ. ಅವ್ನ ಮಗ ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಸ್ತೀವ್ರಿ. ಈಗ ಅವ್ರ ಅಪ್ಪರ ಹೆಸರು ಉಳಿಸ್ತಾರಂತಾರೆ ಉಮೇಶ್ ಮೇಟಿ ಪಕ್ಕ ರೀ 100% ರೀ. 100%. ಹಾ, ಹೆಂಗ್ ಉಮೇಶ್ ಮೇಟಿ ಅವ್ರ ಜನರ ಜೊತೆಗೆ ಒಡನಾಟ ಎಲ್ಲ ಹೆಂಗೆ? ಭಾರಿ ರೀ. ಎಲ್ಲ ಅಪ್ಪರ್ಕಿಂತ ಇನ್ನೂ ಒಂದು ಹೆಚ್ಚಿಗೆ ಐತ್ರಿ. ಅವ್ರ ಮುತ್ತರ್ಕಿಂತ ಅಜ್ಜಾರ್ಕಿಂತ ಹೆಚ್ಚಿಂದ ಐತ್ರಿ. ನೀವೆಲ್ಲ ಮನೆ ಹತ್ರ ಹೋದ್ರೆ ಉಮೇಶ್ ಮೇಟಿ ಅವ್ರು ಹೆಂಗ್ ನಡ್ಸ್ಕೊತಾರ? ಒಳ್ಳೆ ರೀತಿಯಿಂದ ಮಂದಿ ಕುಂದ್ರಿಸ್ಕೋತಾರೆ, ಎಲ್ಲ ಮಾಡ್ತಾರೆ. ಮೊನ್ನೆ ಊರಿಗೆ ಬಂದಿದ್ರು ಎಲ್ಲ ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ಕೊಟ್ಟು ಅಭಿವೃದ್ಧಿಗಳಂತರು ಜನ ಯಾರು ಹೇಳೋದು ಬೇಡ, ಎಲ್ಲರೂ ಹಾಕ್ತಾರೆ. ಒಟ್ಟಲ್ಲಿ 100ಕ್ಕೆ 100 ಈ ಸಲ ಗೆಲ್ಲೋದು ಪಕ್ಕ. 100% ಎಷ್ಟು ಲೀಟ್ನಾಗ ಗೆಲ್ಲಿಸ್ತೀರಿ? ಈ 15,000 ಅಂತರೂ ಹೇಳ್ತೀವ್ರಿ, ಮ್ಯಾಗುನು ಗೆದಿಬೋದು. ಹಾಂ, 15,000 15-20 ಪಕ್ಕ 100ಕ್ಕೆ 100. HY ಅವರು 6,000 ಚಿಲ್ಲರ ವೋಟಿಂಗ್ ತೊಗೊಂಡಿದ್ರು, ಅವ್ರಿಗಿಂತ ಒಂದಿಟ್ಟು ಜಾಸ್ತಿ ಹಾಕತ್ರಿ ಸರ್. ಬಾಗಲಕೋಟೆ ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಇನ್ನು 2-3 ದಿನ ಆಯ್ತು ಎಲೆಕ್ಷನ್. ಬಾಗಲಕೋಟೆ ಎಲ್ಲ ಮತದಾರರಿಗೆ ಎಲ್ಲ ನಾವು ಎಲ್ಲೆಲ್ಲಿ ಹೋಗಿ ಬಂದೀವಿ ನಾವು ಎಲ್ಲ ಅದೆಲ್ಲ ಐತ್ರಿ. ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಆಯ್ತು, ನಮ್ಮ ಶಶಿ ಜಾರಕಿಹೊಳಿ ಉಸ್ತುವಾರ ಎಲ್ಲ ಕೊಟ್ಟಾರೆ. ಎಲ್ಲ ಬೂತ್ ವಾರ್ಡವ್ರು ಎಲ್ಲ ಹೇಳಿದ್ರು, ಎಲ್ಲ ತೊಗೊಂಡು ಅದೆಲ್ಲ ಮಾಡಾಕತ್ತ ನಮ್ಮ ಜಾರಕಿಹೊಳಿ ಸಾಹೇಬ್ರು ಅಂತರು 100ಕ್ಕೆ 100 12%. ಸಿದ್ದರಾಮಯ್ಯ ಬಂದಿರಲ್ಲ, ಭೇಟಿ ಆದ್ರ ಮಾತಾಡಿದ್ರೆ? ಸಿದ್ದರಾಮಯ್ಯ ಸರ್ ಬಂದಿದ್ರಿ ಮೊನ್ನೆ, ಬಂದೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಎಲ್ಲ ಜನರು ಎಲ್ಲ ನೋಡ್ಕೊಂಡು ಹೋಗ್ಯಾರ. ಉಮೇಶ್ ಮೇಟಿ ಅವ್ರ ಹತ್ರ ನೀವು ಮಾತಾಡ್ತೀರಿ? ಮಾತಾಡ್ತೀರಿ. ಸದ್ಯ ಬರ್ತಾರೆ ಅವರು, ನಾಳೆ ಇವತ್ತು ಬರ್ಬೋದ್ರಿ, ಬಂದು ಮಾತಾಡ್ತಾರೆ. ಅಂದ್ರೆ ನೀವೇನು ಕಷ್ಟ ಅಂತ ಹೋದ್ರು ಬಗೆಹರಿಸ್ಕೊಡ್ತಾರೆ? ಬಗೆಹರಿಸ್ಕೊಡ್ತಾರೆ. ಎಲ್ಲ ನಾವು ಹೋದ್ರು ಬಗೆಹರಿಸ್ಕೊಡ್ತಾರೆ. ಥ್ಯಾಂಕ್ಸ್ ಸರ್. ಮತ್ತೆ ಯಾರು ಮಾತಾಡೋ? ಉಮೇಶ್ ಮೇಟಿ ಅವರು ಗೆಲ್ಬೋದು. ಯಾಕೆ ಅವ್ರಿಗೆ ಗೆಲ್ಬೇಕು ಅನ್ಸುತ್ತೆ? ಅವ್ರ ಅಪ್ಪಂದು ಅನುಕರ ಐತಿ. ಆಮೇಲೆ ಅವ್ರದೆಲ್ಲ ಇಲ್ಲಿ ಲೋಕಲ್ ಚೆನ್ನಾಗೈತಿ. ಆಮೇಲೆ ಅವ್ರ ಅಪ್ಪರದೆಲ್ಲ ಮಾಡಿದ್ದು. ಆಮೇಲೆ ಅವರೆಲ್ಲ ಹಳೆ ಮೆಂಬರ್ಗಳು, ಆಮೇಲೆ ಚೆನ್ನಾಗಿರೋದು ವ್ಯಕ್ತಿಗಳು. ಆ ಕಾರಣಕ್ಕೆ ಅವರೇ ಅನುಕಂಪದಿಂದ ಆರಿಸಿ ಬರ್ಬೋದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಬಾಗಲಕೋಟೆನಾಗ ಕೆಲಸ ಮಾಡಿದಾರೆ ಮೇಟಿ ಸಾಹೇಬ್? ಭಾರಿ ಹೆಚ್ಚು ಕೆಲಸ ಮಾಡಿದ್ದಾರೆ. ಆಮೇಲೆ ಎಲ್ಲ ದಲಿತರಿಗೆ, ದೀನ ದಲಿತರಿಗೆ ಎಲ್ಲರಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಒಳ್ಳೆಯ ಮನುಷ್ಯ, ಅವನ ಮಗನೂ ಒಳ್ಳೆಯ ಮನುಷ್ಯ. ಆಮೇಲೆ ಪರವಾಗಿಲ್ಲ, ಚೆನ್ನಾಗಿರೋ ಮನುಷ್ಯ. ಆಮೇಲೆ ಒಳ್ಳೆ ಕ್ಯಾಂಡಿಡೇಟ್ ಅಂತ ಮನುಷ್ಯ ಇವತ್ತಿಗಾದರೂ ಸಿಗಲ್ಲ. ಅವರು ಮಗನ ಆರಿಸಿ ತರಬೇಕಂತೇಳಿ ಭಾಳ. ಅವ್ರು ಹೊಸಬ್ರು, ಸಾಕಷ್ಟು ಜನ ಅವ್ರು ಹೊಸಬ್ರು, ಉಮೇಶ್ ಮೇಟಿ ಅವ್ರು ಹೊಸಬ್ರು, ಒಂದು ಅನುಭವ ಇಲ್ಲ ಅಂತಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅನುಭವ ಮಾಡ್ತಾರೆ. ಈಗ ತಂದೆ ಬ್ಲಡ್ಡಲ್ಲಿ ಇರ್ತಲ್ಲ, ಆದ ಕಾರಣ ಯಾರಾದರೂ ಎಲೆಕ್ಷನಲ್ಲಿ ತಾವು ಆಯ್ಕೆ ಆದ್ರೆ ಆ ಬ್ಲಡ್ಡಲ್ಲಿ ಬರೋವಂಥದ್ದು ಶಕ್ತಿ ಬಂದೇ ಬರುತ್ತೆ. ಅದೇ ನಾ ಅಷ್ಟು ಹೇಳಿ. ಓಕೆ, ಇನ್ನು ಕಾಂಗ್ರೆಸ್ ಗೆದ್ರೆ ಬಾಗಲಕೋಟೆಯಿಂದ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂತ ಆಗ್ಬೋದು. ಈಗೆಲ್ಲ ಇವು ಯಾವ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಇನ್ನೂ ಅಭಿವೃದ್ಧಿಗಳು ಮಾಡ್ಬೋದಲ್ಲ. ಹೊಸ ನೇಂಬರು ಅವಳು ಹೊಸ MLA ಆಗ್ಬೋದು.
ಅವ್ರಿಗೆ ಎಲ್ಲ ಅನುಭವ ಆಗ್ಬೇಕು, ಮುಂದಿನ ಫ್ಯೂಚರ್ಗೋಸ್ಕರ ಮಾಡ್ಬೋದು. ಇನ್ನ ಜನರ ಜೊತೆಗೆ ಒಡನಾಟ ಹೆಂಗಿದೆ ಉಮೇಶ್? ಚೆನ್ನಾಗೈತಿ ಎಲ್ಲ ಒಳ್ಳೆ ಅಭಿಪ್ರಾಯ ಐತಿ. ಈ ಬಾಗಲಕೋಟೆಗೆಲ್ಲ ಅವ್ರ ಹೆಸರು ಐತಿ, ಒಳ್ಳೆ ಮನುಷ್ಯರು. ಅವ್ರ ತಂದೆ ಅಂತೆ ಗುಣ ಅವ್ರಿಗೆ ಇರುತ್ತೆ, ನೂರಕ್ಕೆ ನೂರಿಗೆ ವಿನ್ ಆಗುತ್ತೆ. ಯಾವುದೇ ಸಮಸ್ಯೆ ಇಲ್ಲ. ನಮ್ಮ DK ಸಾಹೇಬ್ CM ಆಗ ಪಕ್ಕ. ಸರ್ 9ನೇ ತಾರೀಕು ಬೈ ಎಲೆಕ್ಷನ್ ಬರಕತ್ತಿದ್ ಬಾಗಲಕೋಟೆನಾಗ, ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು ನಿಮ್ಗೆ? ಏನು ನಮ್ಮ ಉಮೇಶ್ ಮೇಟಿ ಸಾಹೇಬ್ರು ಅವ್ರದ್ದು ನಮ್ಮ ಚೆನ್ನಾಗಿ ಕೆಲಸ ಮಾಡ್ತಾರ ಅನ್ನೋದು ನಮ್ಗೆ ಭಾಳ ಉಮೇಶ ಐತಿ. ಅವ್ರಿಗೆ ತರ್ಬೇಕಂತ ನಾವು ಮಾಡಿ. ಉಮೇಶ್ ಮೇಟಿ ಸಾಹೇಬ್ರಿಗೆ ಹಾಂ, ಯಾಕೆ ಅವರೇ ಗೆಲ್ಬೇಕು ಅಂತ ಯಾಕೆ ಅನಿಸ್ತದೆ ನಿಮಗೆ? ಯಾಕಂದ್ರೆ ಪ್ರತಿ ಹಳ್ಳಿ ಒಳಗೆ ಅವರು ಮಾತಾಡಲಿಲ್ಲ ಅಂದ್ರೆ ಕೆಲಸ ಮುಖ್ಯ ಅವ್ರದ್ದು. ಹಾಂ, ಮುಂಚೆ ಮೇಟಿ ಸಾಹೇಬ್ರದಲ್ಲ, ಅವ್ರೇನ್ ಕೆಲಸ ಮಾಡ್ಯಾರೆ ಬಾಗಲಕೋಟೆ? ಅವರು ಮಾಡಿದಾರೆ, ಇಲ್ಲ ಅಂತಿಲ್ಲ, ಚೆನ್ನಾಗಿ ಮಾಡಿದಾರೆ. ಅದು ಮಾತಿನ ಮಲ್ಲಪ್ಪ ಅಲ್ಲ, ಅವರು ಕೆಲ್ಸದ ಮಲ್ಲಪ್ಪ ಅಂತಾರ ಅವ್ರಿಗೆ. ಕೆಲ್ಸದ ಮಲ್ಲಪ್ಪ ಅಂತಾರೆ. ಹಾಂ, ಹಂಗಾಗಿ ಅವ್ರ ಮಗನ್ನೇ ಗೆಲ್ಲಿಸ್ತೀರಿ? ಗೆಲ್ದು 100% ಹೇಳ್ತೀನಲ್ಲ, 100ಕ್ಕೆ 100. ಎಷ್ಟು ಲೀಡಾಗಿ ಗೆಲ್ಲಿಸ್ತೀರಿ ಅವ್ರನ್ನ? ಕನಿಷ್ಠ ಇಲ್ಲ ಅಂದ್ರೆ ನಮ್ಮ ಜನ ಅವ್ರದ್ದು ಇವ್ರ ಜನ ಕೂಡಿ ಒಂದು 35-40 ಸಾವಿರಕ್ಕೆ ಲೀಡ್ಲಿಂತ್ರ ಗೆದ್ಬಹುದು. ಪಕ್ಕ ಗೆಲ್ಲದವ್ರಿ 100% ನಮ್ಗೆ. ಥ್ಯಾಂಕ್ ಯು ಸರ್. ಏನ್ ಬಾಗಲಕೋಟೆ ಬೈ ಎಲೆಕ್ಷನ್ ಬರ್ತೈತ್ರಿ 9ನೇ ತಾರೀಕು, ಯಾರು ಗೆಲ್ಬೇಕು, ಯಾಕೆ ಗೆಲ್ಬೇಕು? ಉಮೇಶ್ ಮೆಟ್ಟಿ ಅವ್ರಿ. ಯಾಕೆ ಗೆಲ್ಬೇಕು? ಅವರೆಲ್ಲ ಅವ್ರ ಹಿಂದಾರ ಅಪ್ಪರೆಲ್ಲ ಚಲೋದಾಗ ಮಾಡ್ಯಾರಿ. ಹೊಳ್ಳಿ ಇಂಥ ಕಷ್ಟ ಅಂತ ಬಂದ್ರೆ ಅವ್ರು ಎಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರು ಬಂದ್ರೆ ಚಲೋ ರೀ. ಅವ್ರು ಬಂದ್ರೆ ಚಲೋ ಆಯ್ತು. ಹೆಣ್ಮಕ್ಳೆಲ್ಲ ಹೆಂಗಂತಾರ್ರಿ ನಿಮ್ಮೂರ? ಹೆಣ್ಮಕ್ಳೆಲ್ಲ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಎಲ್ಲ ಉಮೇಶ್ ಮೆಟ್ಟಿನ ಅಂತಾರೆ. ಉಮೇಶ್ ಮೆಟ್ಟಿನ ಅಂತ. ಇಂದ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದವ್ರಿ ಎಲ್ಲ ನಮ್ಮೂರ ಆಲ್ಮೋಸ್ಟ್ ಎಲ್ಲ ಆಗಿದವ್ರಿ. ನೀವೆಲ್ಲ ಅವ್ರನ್ನ ಹತ್ತಿರದಿಂದ ಮಾತಾಡ್ಸಿದ್ರಿ, ನೋಡಿದ್ರಿ? ಇಲ್ಲಿ ಬಂದಿದ್ರಿ ಮೊನ್ನೆ, ಮಾತಾಡ್ಸಿರಿ. ಏನಂದ್ರು? ಹಂಗೇನಿಲ್ರಿ, ಎಲ್ಲ ಅನುಕೂಲ ಐತ್ರಿ. ಬೇರೆ ಮಟ್ಟಿ ಅಂತ ಸ್ವಲ್ಪ ಉಮೇಶ್ ಮೆಟ್ಟಿಂದ ಐತ್ರಿ ಆಲ್ಮೋಸ್ಟ್. 100ಕ್ಕೆ 100 100ಕ್ಕೆ 100 ಅವ್ರ ಐತ್ರಿ ಸರಿ ರೀ. ಓಕೆ.